ವೇಷದಲ್ಲಿ ಅವರು ವಿಡಿಯೋಗಳನ್ನು ಮಾಡ್ತಾಯಿದ್ರು. ಇದಾದ ನಂತರ ಕರ್ನಾಟಕಕ್ಕೆ, ಇಡೀ ನಮ್ಮ ಭಾರತದ ಚಿತ್ರರಂಗಕ್ಕೆ ಒಂದು ಕಹಿ ಘಟನೆ ಅನುಭವ ಆಗುತ್ತೆ. ಅದೇನು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶ ಆಗ್ತಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಧಿವಶ ಆಗಿದ್ದು ಇಂಥವ್ರಿಗೂ ಕೂಡ ಕಹಿ ಸಂಗತಿನೇ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಲಗೈಯಲ್ಲಿ ಮಾಡಿದಂಥ ಸಹಾಯ ಎಡಗೈಗೂ ಗೊತ್ತಾಗ್ತಿರಲಿಲ್ಲ. ಈ ರೀತಿ ಕೆಲಸಗಳ ಬಗ್ಗೆ ಸುಬ್ರಹ್ಮಣ್ಯ ಸಂಡಿಗೆ ಅವರು ತಮ್ಮ ಥರ್ಡ್ ಐ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ರಿಸರ್ಚ್ ಮಾಡಿ ವಿಡಿಯೋಗಳನ್ನು ಮಾಡಿ ಬಿಡ್ತಾಯಿದ್ರು. ಈ ವಿಡಿಯೋಗಳ ಮುಖಾಂತರ ಥರ್ಡ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಲು ಬಹಳ ಬೇಗ ವೈರಲ್ ಆಯಿತು. ಹಲವಾರು ಚಂದಾದಾರರನ್ನು ಸಂಪಾದನೆ ಮಾಡ್ತು, ಹಲವಾರು ವ್ಯೂಸ್ಗಳನ್ನು ಪಡಿತಾ ಹೋಯಿತು. ನಂತರ ಈ ಥರ್ಡ್ ಐ ಕನ್ನಡ ಯೂಟ್ಯೂಬ್ ಚಾನಲ್ನ ಟರ್ನಿಂಗ್ ಪಾಯಿಂಟೇ ಸೌಜನ್ಯ ಪ್ರಕರಣ. ಸ್ನೇಹಿತರೆ, ಹೌದು, 10ರಿಂದ 13 ವರ್ಷಗಳ ಕಾಲ ಇವತ್ತಿಗೂ ಕೂಡ ಆ ಕೇಸ್ ಇನ್ನೂ ಕೋರ್ಟ್ನಲ್ಲೇ ಇದೆ. ಇವತ್ತಿಗೂ ಕೂಡ ಸರಿಯಾದ ಒಂದು ತೀರ್ಪು ಬಂದಿಲ್ಲ, ಒಂದು ನ್ಯಾಯನೂ ಬಂದಿಲ್ಲ. ಇವತ್ತಿಗೂ ಆ ಸಂತ್ರಸ್ತ ಕುಟುಂಬ ಕಣ್ಣೀರು ಹಾಕ್ತಾನೇ ಇದೆ. ಈ ಸೌಜನ್ಯ ಪ್ರಕರಣ ಏನಿದೆ, ಇದರ ಆಳ ಅಗಲ ಹಿಡಿತಾ ಹೋದ ಸುಬ್ರಹ್ಮಣ್ಯ ಸಂಡಿಗೆಯವರು ಸೌಜನ್ಯ